ನಮಸ್ಕಾರ ಗೆಳೆಯರೇ, ಬಣ್ಣ ಹೋಗಿರುವಂತಹ ಬಟ್ಟೆಗಳಿಗೆ ಬಣ್ಣ ಹಾಕುವ ಬಣ್ಣದ ಪಾಕೆಟ್ಗಳನ್ನ ನಾನು ಆರ್ಡರ್ ಮಾಡಿದ್ದೀನಿ. ಬಟ್ಟೆಗಳಿಗೆ ಕಲರ್ ಹಾಕುವಂತಹ ಕಲರ್ ಪಾಕೆಟ್ಗಳು ಯಾವ ರೀತಿಯಾಗಿದ್ದಾವೆ, ಯಾವ ಬಣ್ಣದಲ್ಲಿ ಬಂದಿದ್ದಾವೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ ಈ ರೀತಿಯಾದಂತಹ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ ನಲ್ಲಿ ಬಟ್ಟೆಗಳಿಗೆ ಕಲರ್ ಆಡ್ ಮಾಡುವಂತಹ ಕಲರ್ ಪಾಕೆಟ್ ಗಳನ್ನ ಯಾವ ರೀತಿಯಾಗಿ ಪ್ಯಾಕ್ ಮಾಡಿದ್ದಾರೆ ಅಂತೇಳಿ ಈ ಒಂದು ಬಾಕ್ಸ್ ನ ಓಪನ್ ಮಾಡೋಣ. ಈಗ ನಾವು ಈ ಒಂದು ಬಾಕ್ಸ್ ನ ಓಪನ್ ಮಾಡಿದ್ರೆ ಇದರಲ್ಲಿ ಇನ್ನೊಂದು ಬಾಕ್ಸ್ ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಕೂಡ ನಾವೀಗ ಹೊರಗಡೆ ತೆಗೆಯೋಣ. ಇದರಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತ ಈಗ ನೋಡೋಣ. ಫ್ರೆಂಡ್ಸ್, ಈ ಒಂದು ಬಾಕ್ಸ್ ನ ಓಪನ್ ಮಾಡಿದ್ರೆ ಈ ಒಂದು ಬಾಕ್ಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇವರು. ಇದರಲ್ಲಿ ಯಾವ ತರ ಪ್ಯಾಕ್ ಮಾಡಿದ್ದಾರೆ ಅಂತ ಈಗ ನಾವು ಈ ಒಂದು ಬಾಕ್ಸ್ ನ ಕೂಡ ನಾವೀಗ ಓಪನ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಬಾಕ್ಸ್ ನ ಓಪನ್ ಮಾಡಿದ್ರೆ ಈ ಒಂದು ಬಾಕ್ಸ್ ನ ಒಳಗಡೆ ಕಲರ್ ಪಾಕೆಟ್ ಗಳಿದ್ದಾವೆ. ಹಾಗೆಯೇ ಈ ಒಂದು 100 ರೂಪಾಯಿ ನೋಟ್ ಮೇಲೆ ಪರ್ಚೇಸಿಂಗ್ ಕಾರ್ಡ್ ನ ಪ್ರಿಂಟ್ ಮಾಡಿ ಇವರು ಕೊಟ್ಟಿದ್ದಾರೆ. ಈಗ ಈ ಒಂದು ಬಾಕ್ಸ್ ನಲ್ಲಿ ಕಲರ್ ಪ್ಯಾಕೆಟ್ ಗಳು ಎಷ್ಟು ಬಂದಿದ್ದಾವೆ ಅಂತ ನೋಡೋಣ. ಈ ಒಂದು ಬಾಕ್ಸ್ ನಲ್ಲಿ ಟೋಟಲ್ ಕಲರ್ ಪ್ಯಾಕೆಟ್ ಗಳು 5 ಕಲರ್ ಪ್ಯಾಕೆಟ್ ಗಳು ಬಂದಿದ್ದಾವೆ. ಅದು 5 ಬೇರೆ ಬೇರೆ ಕಲರ್ ಪ್ಯಾಕೆಟ್ ಗಳು ಇವರು ನಮಗೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು, ಇವರು ನಮಗೆ ಟೋಟಲ್ 5 ಕಲರ್ ಪ್ಯಾಕೆಟ್ ಗಳನ್ನ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಕಲರ್ ಪ್ಯಾಕೆಟ್ ಗಳನ್ನ ನಾವು ಯಾವ ರೀತಿಯಾಗಿ ಬಳಸಬೇಕು, ಯಾವ ಪ್ಯಾಂಟ್ಗಳಿಗೆ ಬಳಸಬಹುದು, ಇದನ್ನ ಯಾವ ರೀತಿಯಾಗಿ ನಾವು ಬಳಸಬಹುದು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಕಲರ್ ಅನ್ನ ನಾವು ಪ್ಯಾಂಟ್ಗಳಿಗೆ ಆ್ಯಡ್ ಮಾಡುವುದು ಹೇಗೆ ಅಂದ್ರೆ ಹಳೆ ಪ್ಯಾಂಟ್ಗಳು ಇರುತ್ತಲ್ಲ, ಆ ಒಂದು ಹಳೆ ಪ್ಯಾಂಟ್ಗಳಿಗೆ ನಾವು ಬಣ್ಣವನ್ನು ಸೇರಿಸುವುದು ಹೇಗೆ ಅಂತ ಲೈವ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಹತ್ರ ಇರುವಂತಹ ಹಳೆ ಪ್ಯಾಂಟ್ಗಳಿಗೆ ನಾವು ಈ ಒಂದು ಬಣ್ಣವನ್ನು ಸೇರಿಸಿದ್ರೆ ಹೊಸ ಪ್ಯಾಂಟ್ ನಾವು ಪರ್ಚೇಸ್ ಮಾಡಿದವಾಗ ಯಾವ ತರ ನಮ್ಮ ಪ್ಯಾಂಟ್ ಇರುತ್ತೋ ಅದೇ ತರ ನಮ್ಮ ಪ್ಯಾಂಟ್ ಕಾಣಿಸುತ್ತೆ. ಫ್ರೆಂಡ್ಸ್, ನಾನು ಇದನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಈ ಒಂದು ಬಣ್ಣದ ಪ್ಯಾಕೆಟ್ ಗಳನ್ನ ಅಂದ್ರೆ ಈ ಒಂದು ಕಲರ್ ಅನ್ನ ನಾವು ಪ್ಯಾಂಟ್ಗೆ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯಾದಂತಹ ಬಟ್ಟೆಗಳಿಗೆ ನಾವು ಈ ಒಂದು ಬಣ್ಣವನ್ನು ಬಳಸಿ ನಾವು ಹಳೆ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಯಾವುದೇ ಬಟ್ಟೆಗಳಾಗಿರ್ಬೋದು, ಎಲ್ಲಾ ಬಟ್ಟೆಗಳನ್ನ ನಾವು ಹಳೆ ಬಟ್ಟೆಗಳಿರುತ್ತಲ್ಲ ಆ ಒಂದು ಬಟ್ಟೆಗಳನ್ನ ನಾವು ಹೊಸ ಬಟ್ಟೆಗಳ ತರ ಮಾಡಬಹುದು. ಫ್ರೆಂಡ್ಸ್, ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.